ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಮತ್ತು ಸಿಂಧೋಗಿ ಮತ್ತು ಮುದಗ ಈ 3 ಗ್ರಾಮ ಪಂಚಾಯತ್ ಬಗ್ಗೆ ನಾನು ಉದಾಹರಣೆ ಕೊಟ್ಟಿದ್ದೆ. ಬಹುಶಃ ದಾಖಲೆಗಳನ್ನೆಲ್ಲ ಹೊರಗಡೆ ಬಹಿರಂಗಪಡಿಸಿಬಿಟ್ಟು ಈ ದಿಶಾ ಮೀಟಿಂಗ್ ಅದ, ಆ ದಿಶಾ ಮೀಟಿಂಗ್ನಲ್ಲಿ ಎಲ್ಲ ದಾಖಲೆಯನ್ನು ಹೊರಗಿಡ್ತೀನಿ. ಮಾರ್ಚ್ 31ರೊಳಗಾಗಿ ನೇರಾಗ ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಆಗಿದೆ, ಎಲ್ಲ ಆಗಿದೆ. ಅದು ಡಿಲೇ ಯಾಕಾಯಿತು ಅನ್ನುವಂಥದ್ದು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಎಲ್ಲ ಗ್ರಾಮ ಪಂಚಾಯತ್ ನಾನು ಹೇಳ್ತಾ ಇಲ್ಲ, ಉದಾಹರಣೆ ಕೊಟ್ಟಿದ್ದು 3 ಗ್ರಾಮ ಪಂಚಾಯತ್ ಬಗ್ಗೆ, ನಾನು 2 ಗ್ರಾಮ ಪಂಚಾಯತ್ ಬಗ್ಗೆ ಉದಾಹರಣೆ ಕೊಟ್ಟಿದ್ದು. ಎಲ್ಲ ದಾಖಲೆ ಇದಾವೆ. ಆ ಪಿ ಡಿ ಒ ಯಾಕೆ ಲೇಟ್ ಮಾಡಿದರು, ಸಿ ಒ ಯಾಕೆ ಲೇಟ್ ಮಾಡಿದರು, ಅಲ್ಲಿದ್ದಂಥ ಯಾರು ತಾಲೂಕ್ ಪಂಚಾಯತಿಯ ಆಫೀಸರು ಅದು ಯಾಕೆ ಲೇಟ್ ಮಾಡಿದರು, ಇವತ್ತು ಯಾಕೆ ಅದಕ್ಕೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ, ಇವತ್ತು ಯಾಕೆ ಇದು ಪ್ರೊಸೆಸ್ ಮಾಡಲಿಲ್ಲ, ಇದಕ್ಕೆ ಉತ್ತರ ಕೊಡಲಿ ಅವರು. ನಾವು ಇಡೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ನಾವು ರೆಫರ್ ಮಾಡೇ ಇಲ್ಲ. ಎಲ್ಲಿ ಅವಶ್ಯಕತೆ ಇದೆ ಅದನ್ನು ಹೇಳಿದ್ದೇವೆ. ಮತ್ತು ನಾನು ಅನುದಾನ ತರುವಂಥದ್ದಲ್ಲ. ಇದು ಕೇಂದ್ರ ಸರ್ಕಾರ ನರೇಗಾ ಯೋಜನೆ ಮುಖಾಂತರ ಕೋಟ್ಯಾಂತರ ರೂಪಾಯಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಅದನ್ನು ಜನರಿಗೆ ಕೂಲಿಗೆ, ಇವತ್ತೇನು ಕೂಲಿ ಮಾಡ್ತಾವ್ರಿಗೆ ಇವತ್ತು ಅನುದಾನ ಕೊಡುವ ಮುಖಾಂತರ ಅವ್ರ ಕೈಗೂ ಕೆಲಸ ಕೊಡುವಂಥದ್ದು ಮತ್ತು ನರೇಗಾ ಯೋಜನೆ ಮುಖಾಂತರ ಮೂಲಭೂತ ಸೌಕರ್ಯನ ಕೊಡುವಂಥ ಕೆಲಸ ಇದರ ಮುಖಾಂತರ ಆಗ್ತದೆ. ಅಲ್ಲಿ ಜಾತ್ರೆ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮ ಇದ್ದಾಗ ತುರ್ತಾಗಿ ಅವ್ರು ಆ್ಯಕ್ಷನ್ ಪ್ಲಾನ್ ರೆಡಿ ಮಾಡಿ ಕಳಿಸಿದಾಗ ಅದು ಡಿಲೇ ಎಲ್ಲ ಆಯಿತು ಅನ್ನೋದು ಉತ್ತರ ಅವ್ರು ಕೊಡ್ಲಿ. ಅವ್ರು ಏನಂತಾರೆ, ಪಾಸಿಬಲ್ ಇಲ್ಲ, ಗ್ರಾಮ ಪಂಚಾಯತಿಗೆ ಅಷ್ಟು ಅಮೌಂಟ್ ಕೊಡಕ್ ಪಾಸಿಬಲ್ ಇಲ್ಲ. ಆದ್ರೆ ಸ್ಥಳೀಯ ಸಂಸ್ಥೆಯಿಂದ ಗೆದ್ದಿರ್ತಕ್ಕಂಥ ನನ್ನ ಸಹೋದರ ಎಲ್ಲಾ ಕಡೆಯಿಂದ ತರ್ತಾರೆ. ಜಗದೀಶ್ ಶೆಟ್ಟರ್ ಅವ್ರನ್ನ ಜೊತೆ ಕರ್ಕೊಂಡು ನಾವು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ್ಲಿ ನೋಡ್ರಿ, ಅಭಿವೃದ್ಧಿ ಪರವಾದಂಥ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾ ಸ್ವಾಗತ ಮಾಡ್ತೀನಿ, ಅವ್ರ ಜೊತೆ ಕೈ ಜೋಡಿಸ್ತೀನಿ ನಾನು. ಆದರೆ ಈ ರೀತಿ ಎಲ್ಲಿ ಗ್ರಾಮ ಪಂಚಾಯತಿ BJP ಡಾಮಿನೇಟ್ ಅದ, ಅಲ್ಲಿ ಅಧ್ಯಕ್ಷರಿದ್ದಾರೆ, ಅಲ್ಲಿ ಈ ರೀತಿಯಾದ ಅಸಹನೆ ಬೇಕಾಗಿಲ್ಲ. ಅವರು ಸರಿಯಾಗಿ ಎಲ್ಲ ಸಹಕಾರ ಕೊಟ್ಟರೆ ನಾವು ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದೇವೆ. ಯಾವಾಗಲೂ ಜನಪ್ರತಿನಿಧಿ ಅಭಿವೃದ್ಧಿ ಪರವಾಗಿ ಇರಬೇಕು. ಯಾವಾಗಲೂ ಮನುಷ್ಯ ಆದಷ್ಟು ಬೇಗನೆ ಕೆಲಸ ಆಗಲಿ ಅನ್ನಬೇಕು. ಎಷ್ಟೋ ಕಡೆ ಹೇಳ್ತೀನಿ ನಾನು, ನಿಮ್ಮ ಕೆಲಸ ಮಾಡ್ಕೊಡ್ರಪ್ಪ, ನಾನು ಬಂದು ಭೂಮಿ ಪೂಜೆ ಮಾಡೋದು ಮತ್ತೊಬ್ಬರು ಮಾಡೋದು, ಇವತ್ತು ಕೆಲಸ ಆಗಲಿ ಅನ್ನುವಂಥದ್ದು ಹೇಳುವಂಥ ವ್ಯಕ್ತಿ ನಾನು. ಅದಕ್ಕೆ ಸಹಕಾರ ಕೊಟ್ಟರೆ ನಾವು ಮಾಡ್ತೀವಿ. ಯಾಕೆ ಹಿಂಗಾದ್ರೆ ಬಹುಶಃ ಅದ್ರ ನರೇಗಾ ಯೋಜನೆದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಕಾಣಿಸಿದ್ದೆ ಅವ್ರಿಗೆ. ಅದು ಬೇಸಿಕ್ ಏನದೆ, ಒಂದೊಂದು ಗ್ರಾಮ ಪಂಚಾಯತಿ ಹಣ ಬರ್ತದೆ, ಆಕ್ಷನ್ ಪ್ಲಾನ್ ರಿಪೋರ್ಟ್ ಅದಾವ ಎಲ್ಲವೂ. ನಾ ಬೇಕಾದ ದಾಖಲೆ ಕೊಡ್ತೇನೆ ಹಿಂದಗಡೆ. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಹಾಳಾಗಿದ್ದೆ 3 ಜನ BJPಯ ಮುಖ್ಯಮಂತ್ರಿಗಳಿದ್ದಾಗ, ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಮತ್ತು ಬೊಮ್ಮಾಯಿಗಳಿದ್ದಾಗ. ಅವರಿಂದ ನಾವು ಪಾಠ ಕಲಿಬೇಕಾಗಿತ್ತು. ನೋಡಿ, ನಾನು ಒಂದು ಹೇಳ್ತೀನಿ, ಅವತ್ತು ವಿರೋಧ ಪಕ್ಷದ ನಾಯಕರಿದ್ರು, ಅಲ್ಲಿ ಎತ್ತಬೇಕಾಗೈತಲ್ಲ, ಅಸೆಂಬ್ಲಿಯಲ್ಲಿ ಎತ್ತಬೇಕಾಗಿತ್ತಲ್ಲ. ಅವತ್ತು ಟೀಕೆ ಮಾಡದೇ ಇದ್ದಂಥವ್ರು ಅವಾಗ ಅವರು ಬೆನಿಫಿಟ್ ತೊಗೊಂಡಿದ್ದಾರೆ, ಎಲ್ಲ ಕ್ಷೇತ್ರಕ್ಕೂ ಬೆನಿಫಿಟ್ ತೊಗೊಂಡಿದ್ದಾರೆ, ಕಾಂಗ್ರೆಸ್ ಅವರು ಬೆನಿಫಿಟ್ ತೊಗೊಂಡಿದ್ದಾರೆ, ಎಲ್ಲರೂ ತೊಗೊಂಡಿದ್ದಾರೆ. ಅವತ್ತೇನು ಮಂಜೂರಾಗಿದ್ದು ಕಾಮಗಾರಿ ಅವೇ ಇವತ್ತು ನಡೀತಾ ಇದ್ದಾವೆ. ಎಷ್ಟೋ ಕಡೆ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ, ನಿಮ್ಮ ಸರ್ಕಾರ ಮಂಜೂರಾಗಿದ್ದು ನೀವು ಇವತ್ತು ಅದೇ ಕೆಲಸ ಮಾಡ್ಕೊಂಡಿರ್ತೀವಿ, ಈ ಸಿದ್ದರಾಮಯ್ಯ ಬಂದ ಮೇಲೆ 1 ಪೈಸಾ ಸಿಕ್ಕಿಲ್ಲ ನಮ್ಗೆ ಅಂತ ಹೇಳ್ತಾರೆ ಅವರು. ಹೀಗಾಗಿ ಅವತ್ತು ಟೀಕೆ ಮಾಡ್ಬೋದಾಗಿತ್ತಲ್ಲ, ಅವತ್ತೇ ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಾಗಿತ್ತಲ್ಲ. ನೀವೇನಂದ್ರಿ ಚುನಾವಣೆ ಬಂದಾಗ ಪಾರದರ್ಶಕವಾದಂಥ ಸರ್ಕಾರ, ಅಭಿವೃದ್ಧಿ ಪರವಾದಂಥ ಸರ್ಕಾರ ಮತ್ತು ಹೆಚ್ಚಿನ ರೀತಿಯಾದಂಥ ಕೆಲಸ ಕಾರ್ಯಗಳು ಮಾಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರಲ್ಲ. ಮತ್ತು ಗ್ಯಾರಂಟಿ ಯೋಜನೆ 50-60 ಸಾವಿರ ಕೋಟಿ ಅಲ್ಲಿ ಹೋಗ್ತಾ ಇದೆಯಲ್ಲ, ಅದಕ್ಕೇನು ಉತ್ತರ? ಈ ಅಭಿವೃದ್ಧಿ ಪರವಾದಂಥ ಕೆಲಸ ಕಾರ್ಯ ಎಲ್ಲ ನಿಂತಾವಲ್ಲ. ಹೀಗಾಗಿ ಆರ್ಥಿಕವಾಗಿ ಪರಿಸ್ಥಿತಿ ಭಾಳಷ್ಟು ಹದಗೆಟ್ಟೋಗಿದೆ. ಹಂಗಾರೆ ಅಡ್ಮಿಟ್ ಆದ್ರೆ ಹಂಗಾರೆ ಹಿಂದೆ BJP ಸರ್ಕಾರ ಇದ್ದಾಗಿಂದ ಆಗಿದ್ದಕ್ಕೆ ಈಗ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅಂತ ಆಯ್ತಲ್ಲ ಅವ್ರದ್ದು. ಅದು ಸರಿ ಮಾಡಲಿಕ್ಕೆ ನೀವು ಅನುಭವ ಇದ್ದಂಥವ್ರಲ್ಲ, ಯು ಆರ್ ಎಕ್ಸ್ಪರ್ಟ್. ಬಜೆಟ್ನಲ್ಲಿ ರಿಕಾರ್ಡ್ ಮಂಡನೆ ಮಾಡೋದ್ರಲ್ಲಿ ರಿಕಾರ್ಡ್ ಮಾಡಿದ್ದೀರಿ ನೀವು. ಯು ಆರ್ ಎಕ್ಸ್ಪರ್ಟ್ ಇನ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಇದು ಕನ್ಸರ್ನ್. ಅದಕ್ಕೆ ಅದು ಸುಧಾರಣೆ ಮಾಡುವಂಥದ್ದು ಕೆಲಸ ಮಾಡ್ಬೇಕಾಯ್ತಲ್ಲ. ಹಾಗಾದ್ರೆ ನಾವು ಏನಾದರೂ ಇವತ್ತು ಮೋದಿಯವರು ಬಂದ ಮೇಲೆ 2014ರಲ್ಲಿ ಪ್ರಧಾನಮಂತ್ರಿ ಆದರು, ಅವತ್ತಿನ ಹಿಂದೆ ಮನಮೋಹನ್ ಸಿಂಗ್ ಬಂದಾಗ, ಹಿಂದೆ UPA ಸರ್ಕಾರ ಇದ್ದಾಗ ಅವರು ದೇಶ ವಿದೇಶದಲ್ಲಿ ಎಲ್ಲೆಲ್ಲಿ ಸಾಲ ಮಾಡಿದ್ರು ಅದೆಲ್ಲ ಲೆಕ್ಕ ಕೊಟ್ಟರೆ ಬಹುಶಃ ಅವತ್ತು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೋದಿಯವರಿಗೆ. ಅದೆಲ್ಲ ಸಾಲವನ್ನು ತೀರಿಸಿ, ಬಡ್ಡಿಯನ್ನು ತೀರಿಸಿ ಇವತ್ತು ಒಂದು ಉತ್ತಮವಾದಂಥ ಆರ್ಥಿಕ ಸ್ಥಿತಿ ತಂದವರು ಮೋದಿಯವರು ಮತ್ತು ಆರ್ಥಿಕ ಸಚಿವರು. ಹೀಗಾಗಿ ಅದನ್ನು ನಿಮ್ಗೆ ಆಡಳಿತ ಕೊಟ್ಟಾಗ ಅದನ್ನು ಆಡಳಿತ ನಡೆಸುವಂಥ ಕೆಲಸ ಮಾಡಬೇಕು. ಹಿಂದವ್ರು ಹಂಗೆ ಮಾಡ್ಯಾರಿ, ಹಂಗೆ ಬಿಟ್ಟು ಅಧಿಕಾರದ ಬಿಟ್ಟು ಹೋಗ್ರಿ. ಹಂಗಾರೆ BJP ಅದಕ್ಕೆ ಕೊಟ್ಬಿಡ್ರಿ, ನಾವು ಸರಿ ಮಾಡ್ತೀವಿ ನಾವು ಅದನ್ನು. ಸರ್, ಈಗ BJP ಜನಾಕ್ರೋಶದ ಬಗ್ಗೆ CM ಮತ್ತು DCM ವ್ಯಂಗ್ಯ ಆಡ್ತಾರೆ. BJPಯ ಜನಾಕ್ರೋಶ ಅಲ್ಲ, ಇದು BJP ಆಕ್ರೋಶ ಯಾತ್ರೆ ಅಂತ ಹೇಳ್ತಾರೆ. ಜನರಲ್ಲಿ ಏನೊಂದು ಆಕ್ರೋಶದ ಭಾವನೆ ಇದೆ, ಅದನ್ನು ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಈ BJPಯ ಜನಾಕ್ರೋಶದ ಆಂದೋಲನ ಮುಖಾಂತರ ನಡೀತಾ ಇದೆ. ಎಲ್ಲೆಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ, ಯಾವ ಜಿಲ್ಲೆಯಲ್ಲಿ ಇದು ಪ್ರವೇಶ ಮಾಡಿದೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ.
ಜನರು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಈಗ ಅಷ್ಟೊಂದು ಜನಾಕ್ರೋಶ ಈ ಸರ್ಕಾರದ ವಿರುದ್ಧ ಇದೆ ಅನ್ನುವಂಥದ್ದು ಇದ್ರ ಮೇಲೆ ಕ್ಲಿಯರ್ ಆಗ್ತದೆ. ಮತ್ತು ನೋಡಿ, ನಿನ್ನೆ ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ಮಾಡುವಂಥ ಪ್ರಯತ್ನ ಆಯಿತು ಹುಬ್ಳಿಯಲ್ಲಿ. ಪ್ರಯತ್ನ ಆಗಿ ಕೊನೆಗೆ ಸ್ಥಳೀಯ ಪೊಲೀಸರು ಧೈರ್ಯ ಮಾಡಿ ಎನ್ಕೌಂಟರ್ ಮಾಡಿದರು. ಆ ಧೈರ್ಯ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಮಾಡಲಿರಿ. ಮತ್ತೊಂದು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಯಾವ ರೀತಿ ಅಲ್ಲಿ ಗುಂಡಾಯಿಸಮ್, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇತ್ತು. ಹಿಂದೆ ಅಖಿಲೇಶ್ ಯಾದವ್ ಇದ್ದಾಗ, ಮುಲಾಯಂ ಸಿಂಗ್ ಇದ್ದಾಗ, ಮಾಯಾವತಿ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇತ್ತಲ್ಲಿ. ಗುಂಡಾಗಿರಿ ಬೆಳಗಿನ ಸಾಯಂಕಾಲ ಯಾರೂ ಬೀದಿಯಲ್ಲಿ ಏಕಾಗಿ ಓಡಲಾರಂಥ ಪರಿಸ್ಥಿತಿ ಇತ್ತು ಉತ್ತರ ಪ್ರದೇಶದಲ್ಲಿ. ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಅಲ್ಲೇನು ಯಾರು ಗುಂಡಾಗಳು ಮತ್ತೊಂದಿದ್ರು ಎನ್ಕೌಂಟರ್ ಅಂತ ವ್ಯವಸ್ಥೆ ಬಂದ ಮೇಲೆ ಇವತ್ತು ಗುಂಡಾ ಮಾಡುವಂಥವ್ರು ಹೆದರಿಕೆ ಬಂದದ. ಇವತ್ತೇನು ಪೊಲೀಸ್ ಅಧಿಕಾರಿಗಳು ಯಾರಲ್ಲಿ ಪೊಲೀಸ್ ಕಮಿಷನರ್ ಇರ್ಬೋದು, ಅಲ್ಲಿ PSI ಇರ್ಬೋದು, ಹೆಣ್ಮಗಳು ಅನ್ನಪೂರ್ಣ ಅಂಥೇಳಿ ಧೈರ್ಯ ಮಾಡಿ ಇವತ್ತು ಓಡಿ ಹೋಗುವಂಥ ಆ ಅಪರಾಧಿಯನ್ನು ಇವತ್ತು ತಡೆ ಹಿಡಿದು ತಪ್ಪಿಸೋಕ್ಕೆ ಪ್ರಯತ್ನ ಮಾಡಿದಾಗ ಗುಂಡೇಟ ಹಾಕಿ ಇವತ್ತೇನೋ ಒಂದು ನ್ಯಾಯ ಕೊಟ್ಟಿದ್ದಾರಲ್ಲ, ನಾ ಇದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಇಂಥ ಪೊಲೀಸ್ ಅಧಿಕಾರಿಗಳಿಗೆ ಪ್ರೋತ್ಸಾಹ ಕೊಡಬೇಕು ರಾಜ್ಯ ಸರ್ಕಾರ. ಅಂಥವ್ರು ಕೊಟ್ಟರೆ ಬಹುಶಃ ಇಡೀ ರಾಜ್ಯದಲ್ಲಿ ಆಡಳಿತ ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮು ಸಾಲ್ವ್ ಆಗಲಿಕ್ಕೆ ಸಾಧ್ಯತೆ. ಹೀಗಾಗಿ ಇವತ್ತು ಹೆಣ್ಮಕ್ಳು 5 ವರ್ಷದ ಹೆಣ್ಮಗಳಿಗೆ, ಇವತ್ತು ಹೆಣ್ಣು ಮಗುವಿಗೆ ಇವತ್ತು